ಹತ್ತಿಕೊಂಡಂದ ಇವ ಮಂತ್ರಿ ಹೋಗೋದ್ರಾಗ ಎಲ್ಲ ಗಂಟೆ ಕಟ್ಟಿ ತಲೆ ಮ್ಯಾಗಿಂದ ಇಟ್ಕೊಂಡಿದ್ಲು. ಏನ್ರಿ ಮಹಾದೇವಿ ಅರಮನೆ ಮುಂದೆ ಬರೋದ್ರೊಳಗೆ ಏನ್ರಿ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಯಾವಾಗಿಂದ ಮಹಾದೇವಿಯ ತಂದೆ ತಾಯಿಯನ್ನು ಹೊರಗೆ ಬಿಟ್ಟಿದ್ದ. ಇನ್ನು ಏನಕ್ಕೆ ಮಹಾದೇವಿ ಒಳಗೆ ಕಾಲಿಡ್ಬೇಕನ್ನೋದ್ರೊಳಗಾಗಿ ತಂದೆ ತಾಯಿ ಮೈಯೆಲ್ಲ ಬಾಸುಂಡೆ. ಏನ್ರಿ ಒಂದು ಕಡೆಗೆ ಹೊಡೆದಿರ್ತಕ್ಕಂಥ ಏನ್ರಿ ಇದು ಕಾಣಕತ್ತಿದ್ದು ಬರಿಗಳು ಕಾಣಕತ್ತವೆ, ಇನ್ನೊಂದು ಕಡೆಗಿಂದ ಕಾದ ಕಬ್ಬಣದ ಕಡಚಿಗೆಯಿಂದ ಬರಿ ಕೊಡಕತ್ತಿದ್ದ ರಾಜ. ಇದು ಎಲ್ಲವನ್ನು ಕೂಡ ನೋಡಿ ತಾಯಿ ಪಾದಕ್ಕೆಂದು ಬಿದ್ದು ಪಾಪ ಮಹಾದೇವಿ ಅಕ್ಕಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ, ದುಃಖ ಮಾಡಕತ್ತಾಳೆ. ಯಾವಾಗಿಂದ ಕಣ್ಣೀರಾಗ್ತಾಳೆ, ದುಃಖ ಮಾಡ್ತಾಳೆ. ಅಪ್ಪ ನನ್ನಿಂದ ನಿನಗೆ ಈ ಪರಿಸ್ಥಿತಿ ಬತ್ತಲ್ಲ, ಅವ್ವ ನನ್ನಿಂದ ನಿಮಗೆ ಈ ಪರಿಸ್ಥಿತಿ ಬತ್ತಲ್ಲ ಅಂತಕೊಂಡು ತಂದೆ ತಾಯಿ ಮುಖ ನೋಡಿ ತಂದೆ ತಾಯಿ ಕೊರಳಿಗೆ ಬಿದ್ದಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ತಂದೆ ತಾಯಿ ಅಂತಾರೆ, ಮಗಳ ನೀನು ಮದುವೆ ಮಾಡ್ಕೊಳಕ್ಕೆ ಯಾಕೆ ಒಪ್ಪಿಕೊಂಡಿ? ಯಾಕೆ ನಮ್ಮನ್ನು ಕೊಂದ್ರೆ ಕೊಲ್ಲೋಲ್ಯಾಕ? ನೀನು ಯಾಕೆ ಮದುವೆ ಮಾಡ್ಕೊಳಕ್ಕೆ ಅಂತ ಒಪ್ಪಿಕೊಂಡಿ? ಅವ್ವ ನಿಮ್ಮ ಈರುವರ ಕಷ್ಟಗಳನ್ನು ನನ್ನ ಕಣ್ಣಾರೆ ನೋಡಕ್ಕಂದ ಆಗಲಿಲ್ಲವ, ಅದಕ್ಕೆ ನಾನು ಮದುವೆ ಮಾಡ್ಕೊಳಕ್ಕೆ ಅಂತ ಒಪ್ಪಿಕೊಂಡೆ. ಯಾವಾಗ ನನಗೆ ಈ ಮಾತುಗಳನ್ನು ಹೇಳಿದಾಗ ಆಯ್ತವ ನಾನು ಏನಾರ ಮಾಡ್ಕೋತೀನಿ, ನೀವು ಮನೆಗೆ ನಡ್ರಿ ಎತ್ತುಕೊಂಡು ತಂದೆ ತಾಯಿಗೆ ಕಳಿಸಿಕೊಟ್ಲು. ಮಹಾದೇವಿ ಅರಮನೆಗೆಂದ ಬಂದ್ಲು. ನಿತ್ಯನೂ ಕುಣದ ತನ್ನ ವ್ರತದ ಪೂಜೆ ಅನ್ನತಕ್ಕಂಥದನ್ನ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊಂತ ಒಂದು ಕಡೆಗಿಂದ 5 ಜನ ಜಂಗಮರಿಗಿಂದ ಪ್ರಸಾದ ಮಾಡಿಸ್ತಾ, ಒಂದು ಕಡೆಗಿಂದ ಗುರುಲಿಂಗ ದೇವರಿಂದ ನಿತ್ಯ ಪಾಠ ಪ್ರವಚನ ಅನ್ನತಕ್ಕಂಥದ್ದು ಅರಮನೆ ಒಳಗಿಂದ ನಡೀತು. ಯಾವಾಗ ಹಿಂಗೆಲ್ಲ ನಡೆದಿರ್ತಕ್ಕಂಥ ಪ್ರಸಂಗದೊಳಗೆ ತಿಂಗಳಾಯ್ತು, 2 ತಿಂಗಳಾಯ್ತು, 6 ತಿಂಗಳಾಯ್ತು. ಕೌಶಿಕ ಮಹಾರಾಜ ವಿಚಾರ ಮಾಡ್ತಾನೆ, ಇವಳು ವ್ರತ ಎಂದು ಮುಗಿಬೇಕು. ಕಣ್ಣೆದುರಿಗೆ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಇಂಥ ರೂಪವತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ನನ್ನ ಕಣ್ಣೆದುರಿಗೆ ಇಟ್ಕೊಂಡು ಅವಳಿಗೆ ಮುಟ್ಟಬಾರದು ಬತ್ತಿಕೊಂಡಂದ್ರೆ ಜಗತ್ತು ನಾನು ಏನಂತ ಕರೀಲಿಕ್ಕಿಲ್ಲ. ನಾ ಈ ರಾಜ್ಯವನ್ನು ಆಳತಕ್ಕಂಥ ರಾಜ ನಾನು, ಯೌವನದೊಳಗಿನ ಇರ್ತಕ್ಕಂಥ ರಾಜ ನಾನು. ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಇಂಥ ರೂಪವತಿ ಆಗಿರ್ತಕ್ಕಂಥ ಯಾವ ಸೌಂದರ್ಯದ ಕಣ್ಣೆದುರಿಗೆ ಇಟ್ಕೊಂಡು ಅವಳಿಗೆ ಮುಟ್ಟಬಾರದು ಹತ್ತಿಕೊಂಡ್ರೆ ಹೆಂಗಕ್ಕದ ಹತ್ತಿಕೊಂಡಂದು. ಅದಕ್ಕಾಗಿನೇ ಹೇಳ್ತಾರಲ್ಲ ಏನ್ರಿ, ಒಂದು ಸಾರಿ ಅಂದ ಕಾಮದ ಮನಸ್ಸಿಂದ ಆಯ್ತು ಹತ್ತಿಕೊಂಡ್ರ ನಾನು ಯಾರು, ನಾನು ಎಲ್ಲಿದ್ದೀನಿ, ನಾನು ಹೆಂಗಿದ್ದೀನಿ ಅಂತ ಅನ್ನೋದನ್ನು ಮರೆಸಿ ಬಿಡ್ತದ ಮನುಷ್ಯನಿಗೆ. ಕಾಮದ ಆತುರ ಆಯಿತು ಅಂತಂದ್ರೆ ನಾನು ಎಲ್ಲಿದ್ದೀನಿ, ನಾನು ಹೆಂಗದೀನಿ, ನಾನು ಯಾವ ಸ್ಥಾನದೊಳಗಿಂದ ಅದೀನಿ, ಇದು ಎಲ್ಲವನ್ನು ಕೂಡ ಮರೆಸಿ ಬಿಡ್ತದತ್ತೆ. ಇಲ್ಲಿ ರಾಜ ವಿಚಾರ ಮಾಡ್ತಾನೆ, ಇವಳನ್ನು ಮುಟ್ಲಾರ್ದೆ ನಾನು 8 ದಿವಸ ತರಿ ಇರಲಿ, ಇಲ್ಲ ನನ್ನಿಂದ ಆಗಂಗಿಲ್ಲ, ನನ್ನಿಂದ ತಾಳ್ಲಿಕ್ಕಿಂದ ಆಗಂಗಿಲ್ಲ ತಿಳ್ಕೊಂಡು ಬೆಳಗಿನ ಜಾವ ಪಾಪ ತಾಯಿ ತಾನು ಏನ್ರಿ ಮಡಿ ಬಟ್ಟಿ ಉಟ್ಕೊಂಡು ಮಹಾದೇವಿ ಅಕ್ಕ ಏನು ಮಾಡಕತ್ತಾಳ ತಗೊಂಡು ಕೇಳಿದ್ರೆ ಹಿಂಗೆ ಬಗ್ಗಿ ಆ ಪೂಜೆ ಸಾಮಾನುಗಳನ್ನು ಜೋಡಿಸ್ಕೊಳಿಕತ್ತಾಳ. ಬೇಕಲ್ರಿ ಲಿಂಗ ಪೂಜೆಕ್ಕೆ ಪತ್ರಿ ಬೇಕು, ಹೂವು ಬೇಕು, ಇದು ಎಲ್ಲವನ್ನು ಕೂಡ ಜೋಡಿಸ್ಕೊಳಿಕತ್ತಾಳೆ. ಆ ಕಡೆ ಮುಖ ಮಾಡಿಂದ ಜೋಡಿಸ್ಕೊಳಿಕತ್ತಾಳೆ, ಈ ಕಡೆಯಿಂದ ಏನಾಗದ ತಗೊಂಡು ಕೇಳಿದ್ರೆ ರಾಜ ಕೌಶಿಕ ಮಹಾರಾಜ ಸಾವಕಾಶದಿಂದ ಮಹಾದೇವಿಯ ಬೆನ್ನ ಹಿಂದೆ ಬಂದು ನಿಂತ. ಯಾವಾಗಿಂದ ತಾಯಿ ಮಹಾದೇವಿಯ ಬೆನ್ನ ಹಿಂದೆ ಬಂದು ನಿಂತ, ಅವಾಗಿಂದ ಮಹಾದೇವಿ ಅಂದ ಗೊತ್ತೇ ಇಲ್ಲವ ಹಿಂದೆ ಬಂದು ನಿಂತಿದ್ದು. ಯಾವಾಗಿಂದ ಮಹಾದೇವಿ ತನ್ನಟ್ಟಕ್ಕೆ ತಾನನ್ನ ಪೂಜೆ ಸಾಮಾನುಗಳನ್ನು ಜೋಡಿಸ್ತಾ ತನ್ನ ಲಿಂಗ ಪೂಜೆಗೆ ತಯಾರಿ ಮಾಡ್ಕೊಳಕತ್ತ ಸಂದರ್ಭದೊಳಗ ಇವ ಕೌಶಿಕ ಮಹಾರಾಜ ಬಂದು ಬೆನ್ನಿಂದ ಬಂದು ನಿಂತ್ಕೊಂಡು ಏನ್ ಮಾಡ್ತಾನೆ, ಹೋಗಿ ಆ ಮಹಾದೇವಿ ಅಕ್ಕ ಹುಟ್ಟಿರ್ತಕ್ಕಂಥ ಸೀರೆ ಸೆರಗನ ತಗೊಂಡು ಹಿಡ್ದ. ಯಾವಾಗಿಂದ ಸೀರೆ ಸೆರಗನ ತಗೊಂಡು ಸ್ವಲ್ಪ ಹಿಡಿದು ಹಿಂಗೆ ಜಗ್ಗುದ್ರೊಳಗಂದ ಹಿಂದಕ್ಕೆ ತಿರುಗಿ ನೋಡ್ತಾಳ ಕೌಶಿಕ ಮಹಾರಾಜ. ಯಾವಾಗಿಂದ ಕೌಶಿಕ ಮಹಾರಾಜನ ಮುಖ ನೋಡಲು ಎಲ್ಲೋ ಪಾಪಿ ಎಂದು ಕೊರಳೊಳಗಿಂದ ಲಿಂಗ ಇರ್ತಕ್ಕಂಥ ಒಬ್ಬ ಭವ್ಯ ಆಗಿರ್ತಕ್ಕಂಥ ನೀನು ಯಾವಾಗಿಂದ ಈ ಮಹಾದೇವಿಯ ಸೀರೆ ಸೆರಗನ ತಗೊಂಡ ಮುಟ್ಟಿದೆ ಎತ್ತುಕೊಂಡ್ರ ನೀನು ಮುಟ್ಟಿರ್ತಕ್ಕಂಥ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ಇದು ನನಗೆ ಬೇಕೇ ಆಗಿಲ್ಲ ಎತ್ತುಕೊಂಡು ಯಾವಾಗಿಂದ ಹುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ಕಳೆದು ಯಾವಾಗಿಂದ ಕೌಶಿಕ ಮಹಾರಾಜನ ಮಾರಿ ಮೇಗಿಂದ ಒಗೆದು ಬಿಟ್ಲು. ಯಾವಾಗಿಂದ ತಾನು ಹುಟ್ಟಿರ್ತಕ್ಕಂಥ ಸೀರೆಯನ್ನ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ನಾನು ಉಡಬಾರ್ದು ಏನ್ರಿ, ಅದು ನನ್ನ ಮೈ ಮೇಗಂದ ಇರಬಾರ್ದು, ಅಂತ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ನಾನು ಉಡಬಾರ್ದು ಅಂತಕೊಂಡು ಯಾವಾಗ ಹುಟ್ಟಿರ್ತಕ್ಕಂಥ ಸೀರೆಯನ್ನು ಕಳೆದ ಕೌಶಿಕ ಮಹಾರಾಜನ ಮುಖದ ಮೇಲೆ ಒಗದ್ಲು. ಯಾವಾಗಿಂದ ತಲೆ ಮೇಗಿಂದ ತುರುಬಾಯನ್ನು ಕಟ್ಟಿದ್ಲಲ್ಲ ಹಿಂಗೆ ಒಂದು ಸಾರಿ ಹಿಂಗೆ ಜಾಡಿಸಿ ಬಿಟ್ರೆ ಇಡೀ ಅಂದ ಮಹಾದೇವಿ ಅಕ್ಕನ ಕೂದಲೆಲ್ಲ ಅಕ್ಕ ಮಹಾದೇವಿ ಶರೀರ ತುಂಬ ಕೂಡ ಮುಚ್ಕೊಂಡು ಬಿಟ್ಟು ಅಟ್ಟು ಕೂದಲ ಏನ್ರಿ, ಭಾಳ ಲೇಟ್ ಮಾಡಿ ಹೊಡೆದ್ರು ನೀವು ತಾಳಿ ಎಷ್ಟು ವರ್ಷ ಪುರಾಣ ಹಚ್ಚಾರ ಹಿಂಗೆ ಏನ್ರಿ. ನೋಡ್ರಿ ಅವಳು ತಲೆ ಮೇಗೇನು ಕೂದಲು ಹೆಂಗಿದ್ದು
ಏನ್ರಿ ಹಿಂಗೆ ಕಟ್ಟಿರ್ತಕ್ಕಂಥ ತುರುಬ ಹಿಂಗೆ ತಲೆ ಜಾಡಿಸಿಬಿಟ್ರ ಏನ್ರಿ ಅವಳು ತಲೆ ಮೇಲೆ ಇರ್ತಕ್ಕಂಥ ಕೇಶ ರಾಶಿಗಳೆಲ್ಲ ಅಕ್ಕ ಮಾದಿವಿ ಶರೀರವನ್ನು ಮುಚ್ಕೊಂಡು ಬಿಟ್ಟು ಅವಳ ಮರ್ಯಾದೆ ಉಳಿಸೋದು ಕೂದಲ. ಈಗ ಚಂದ ಇದ್ದಿದ್ದು ಕೂದಲ ಕತ್ತರಿಸ್ಕೊಂಡು ತಿರುಗ್ಲಾಗತ್ತಾವ. ಯಾಕ್ರಿ? ಹೌದಾ ಇಲ್ಲ? ಹೆಣ್ಣಿಗೆ ಎಷ್ಟು ಕೂದಲಿರ್ತದಲ್ಲ ಅಷ್ಟೇ ಲಕ್ಷಣ ಕಾಣ್ತಾರ. ಹೌದಾ ಇಲ್ಲ? ನಾವೇನು ಮಾಡಕತ್ತೀವಿ ಇತ್ತಿದ್ಲಾಗ ಏನ್ರಿ ಇದ್ದಿದ್ದರಿಂದ ಇನ್ನ ಈ ಪುಣ್ಯ ನಿಮ್ಮ ಹಳ್ಳಿಗಳದಾಗ ಹಂಗಿಲ್ಲ. ನೀವು ಸಿಟಿಯಾಗ ಹೋಗಿ ನೋಡಿದ್ರಂತ ಗಂಡ ಯಾವ್ದು ಹೆಣ್ಣು ಯಾವುದು ಗೊತ್ತೇ ಆಗಲ್ಲ. ಏನ್ರಿ ಗಂಡ ಯಾವುದು ಹೆಣ್ಣು ಯಾವುದು ಗೊತ್ತೇ ಆಗಲ್ಲ. ಸೇಮ್ ಗಂಡ್ಮಕ್ಳಿಗೆ ಕಟಿಂಗ್ ಮಾಡಿಸಿರ್ತಾರೆ. ಯಾವುದು ಕೂಡ ಗೊತ್ತಾಗಂಗಿಲ್ಲ. ಆದ್ರೆ ಮಹಾದೇವಿಯ ಮರ್ಯಾದೆ ಉಳಿಸಿದ ಯಾವುದು? ಅವಳು ತಲೆ ಮೇಲೆ ಇರ್ತಕ್ಕಂಥ ಕೇಶರಾಶಿಗಳು. ಯಾವಾಗಿಂದ ಮಹಾದೇವಿ ಅಕ್ಕ ತನ್ನ ತಲೆ ಮೇಲೆ ಇರ್ತಕ್ಕಂಥ ಕೇಶರಾಶಿಗಳನ್ನು ತನ್ನ ಶರೀರಕ್ಕೆ ಮುಚ್ಚಿಕೊಂಡು ಅರಮನೆದಿಂದ ಓಡಿ ಹೊಂಟಾಳೆ. ಅವಾಗಿಂದ ಕೌಶಿಕ ಮಹಾರಾಜ, ಮಹಾದೇವಿ ನೀ ಹಂಗೆ ಹೋಗ್ಬೇಡ, ನೀ ದಿಗಂಬರಾಗಿಂದ ಹೋಗ್ಬೇಡ, ಉಡು ತಡಿ ಎತ್ತಿಕೊಂಡು ರಾಜ ಬೆನ್ನು ಹತ್ತದ. ಮಹಾದೇವಿ ನಿಲ್ಲಲಿಲ್ಲ, ಓಡಿ ಹೊರಗೆ ಬರೋದ್ರೊಳಗ ನನ್ನ ಮಗಳು ಹೆಂಗದಾಳ, ನನ್ನ ಮಗಳು ಏನು ಮಾಡಕತ್ತಾಳ ಅನ್ನೋದನ್ನು ನೋಡುವುದಕ್ಕಾಗಿ ಮಹಾದೇವಿಯ ತಂದೆ ತಾಯಿ ಬಂದಾರ ಅರಮನೆ ಮುಂದೆ. ಕಲ್ಪನೆ ಇರಲಿ, ಅರಮನೆ ಮುಂದೆ ತಂದೆ ತಾಯಿ ಬಂದಾರ. ಮಹಾದೇವಿ ದಿಗಂಬರಾಗಿ ಓಡಿ ಬರ್ತಕ್ಕಂಥ ನೋಡ್ತಾರ. ಹೆಂಗಾಗ್ಲಿಕ್ಕಿಲ್ಲ, ಒಬ್ಬ ತಾಯಿ, ಒಬ್ಬ ರೂಪತಿ ಆಗಿರ್ತಕ್ಕಂಥ 18 ವರ್ಷದ ತರುಣಿ ಆಗಿರ್ತಕ್ಕಂಥ ಮಗಳು ದಿಗಂಬರಿಯಾಗಿ ಅಂತ ಓಡಿ ಬರೋದನ್ನು ನೋಡಿದ್ರ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ಹೆಂಗಾಗ್ಲಿಕ್ಕಿಲ್ರಿ? ಮಹಾದೇವಿ ಅಕ್ಕ ನನ್ನ ಕೊಳ್ಳಿಗೆ ಹಾಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತಾರ. ಮಗಳ ನಿನ್ನ ರೂಪನೇ ನಿನಗೆಂದ ಕಷ್ಟ ಕೊಡ್ತಲ್ಲ, ನಿನ್ನ ರೂಪನೇ ನಿನಗೆಂದ ದುಃಖ ಕೊಡ್ತು. ಬಾ, ಯಾವ ರಾಜ ಬೇಕಾಗಿಲ್ಲ, ಅವ ಏನು ಕೊಲೆ ಮಾಡ್ತಾನೆ ಮಾಡಲಿ, ಅವ ಏನು ಶಿಕ್ಷೆ ಕೊಡ್ತಾನೆ ಕೊಡ್ಲಿ, ಬೇಡ ಮಗಳ, ನೀ ಯಾವ ಮದುವೆ ಬೇಡ, ಮುಂಜಿ ಬೇಡ, ನಡಿ ನಾವು ಮನೆಗೆಂದ ಹೋಗುನ ತಿಳ್ಕೊಂಡಂದಾಗ ಅವ ಆ ರಾಜನಿಗೆಂದ ಬೈಯಕ್ಕೆ ಹೋಗ್ಬೇಡ. ಒಬ್ಬ ರೋಗಿ ಬಯಸಿದ್ದು ಹಾಲು ಅನ್ನ, ಒಬ್ಬ ಡಾಕ್ಟರ್ ಹೇಳಿದ್ರು ಕೂಡ ಹಾಲು ಅನ್ನ ಅಂದಂಗ ಇವತ್ತು ನನಗೂ ಕೂಡ ಬಯಕೆ ಇದೇ ಆಗಿತ್ತು. ಯಾವಾಗ ನಮ್ಮ ಸೀರೆ ಸೆರಗಂತಗನ್ನ ಮುಟ್ಟಿ ಅವನು ತಪ್ಪು ಮಾಡಿಲ್ಲ, ನನಗೆ ಒಳ್ಳೆದನ್ನ ಮಾಡ್ದ. ಯಾಕ? ನನ್ನ ಬಯಕೆ ಏನದ ತಗೊಂಡು ಕೇಳಿದ್ರೆ ನಾನು ಕಲ್ಯಾಣಕ್ಕೆ ಹೋಗಬೇಕು, ಶರಣರನ್ನ ಕಾಣಬೇಕು, ವಚನ ಸಾಹಿತ್ಯಗಳನ್ನು ಓದಬೇಕು, ಅಲ್ಲಿ ಇರ್ತಕ್ಕಂಥ ಎಲ್ಲ ಶರಣರ ಒಡನಾಡದೊಳಗೆ ನಾನು ಇರಬೇಕು. ಅದಕ್ಕೆ ನಾನು ಮನೆಗೆ ಬರಂಗಿಲ್ಲ, ಯಾವ ಅರಮನೆಗೂ ಕೂಡ ನಾನು ಬರಂಗಿಲ್ಲ. ನಾನು ನನ್ನ ಕಲ್ಯಾಣಕ್ಕೆ ಹೋಗ್ತೀನಿ ತಗೊಂಡು ತಯಾರಾದಾಗ ತಂದೆ ತಾಯಿ ಅಂತರ, ಮಗಳ ನಿನ್ನ ವಯಸ್ಸು 18 ವರ್ಷ, ನೀನು ಒಂಟಿಯಾಗಿ ಕಲ್ಯಾಣಕ್ಕೆ ಹೆಂಗೆ ಹೋಗ್ತಿದಿ? ನೀನು ಎಲ್ಲಿ ಊಟ ಮಾಡ್ತಿದಿ, ಎಲ್ಲಿ ನೀರು ಕುಡಿತಿದಿ, ಎಲ್ಲಿ ಮಲಗುತ್ತಿದಿ? ಹಂಗಂದ್ರೆ ಒಂಟಿಯಾಗಿ ನೀನು ಹೆಂಗೆ ಹೋಗ್ತಿದಿ? ನಿನ್ನ ಜೊತೆಯೊಳಗೆ ಯಾರದಾರ ತಗೊಂಡದ ಕೇಳಿದ್ರೆ ಅಕ್ಕ ಮಾದೇವಿ ವೈರಾಗ್ಯ ನೋಡ್ರಿ, ಅವಳು ಎಂಥದಂತಾಳ, ಎಷ್ಟು ಚಂದ ವಚನ ಹೇಳ್ತಾಳ್ರಿ. ಹಸಿವಾದೊಡೆ ಭಿಕ್ಷಾನಗಳುಂಟು. ಅವ್ವಾ ಹಸಿವಾಯ್ತು ಒತ್ತಿಕೊಡೋಣ ಏನ್ರಿ, ಹಸಿವಾಯ್ತು ಒತ್ತಿಕೊಂಡ್ರೆ ನಾನು ಭಿಕ್ಷೆ ಬಿಡ್ತೆ. 18 ವರ್ಷದ ತರುಣಿ, ಒಳ್ಳೆ ಮನೆತನದೊಳಗೆ ಅಂತ ಬೆಳೆದಿರ್ತಕ್ಕಂಥ ಹೆಣ್ಣು ಮಗಳಂತಾಳೆ, ಅವ್ವ ನನಗೆ ಹಸಿವಾಯ್ತು ಅಂದ್ರೆ ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷಿ ಆದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳು ಉಂಟು, ಆತ್ಮ ಸಂಘಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀ ನೆನಗುಂಟು. ನೋಡು ಎಷ್ಟು ವೈರಾಗ್ಯ ಹೇಳ್ತಾಳ. ಇಟ್ಟು ವೈರಾಗ್ಯ ಯಾರೇ ತಾಳ್ಯಾರನ್ರಿ? ಯಾಕೆ ಏನಂತಾಳ? ಹಸಿವಾದೊಡೆ ಭಿಕ್ಷಾನಗಳುಂಟು. ಅವ್ವ ಹಸಿವಾಯ್ತು ಹೊತ್ತಿಕೊಂಡ್ರೆ ಭಿಕ್ಷಾ ಬೇಡ, ಊಟ ಮಾಡ್ತೀನಿ. ನೀರಡಿಕೆ ಆಯ್ತು ಅಂತಂದ್ರೆ ಎಲ್ಲರ ಕೆರೆ ಹಳ್ಳ ಬಾವಿಗಳಿರ್ತಾವಲ್ಲ, ಆ ಕೆರೆ ಹಳ್ಳ ಬಾವಿಗಳೊಳಗೆ ನೀರು ಕುಡಿತೀನಿ. ಮತ್ತು ಕತ್ತಲಾಯ್ತು ಹೊತ್ತಿಕೊಂಡ್ರೆ ಊರಿ ಹೊರಗಂದ ಎಲ್ಲರ ಒಂದು ಹಾಳು ದೇಗುಲಗಳಿರ್ತಾವಲ್ಲ, ದೇವಸ್ಥಾನಗಳಿರ್ತಾವಲ್ಲ, ಆ ದೇವಸ್ಥಾನದೊಳಗೆ ನಾನು ಮಲಗುತ್ತೀನಿ. ತಾಯಿ ಅಂತಾಳ, ಹೌದು ದೇವಸ್ಥಾನ ಮಕ್ಕೋತಿ, ಒಂಟಿಯಾಗಿ ಹಂಗೆ ಹೋಗ್ತೀನಿ. ಮಹಾದೇವಿ ಅಂತಾಳವ, ನಾ ಒಂಟಿ ಎಲ್ಲಿದ್ದೀನಿ? ನಾನು ಒಂಟಿ ಇಲ್ಲ. ಹಾಗಾದ್ರೆ ನನ್ನ ಜೊತೆಯೊಳಗೆ ಯಾರದಾರ? ನನ್ನ ಗಂಡನಾಗಿರ್ತಕ್ಕಂಥ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನೇ ನನ್ನ ಜೊತೆಯೊಳಗೆ ಇರಾಗ ಅನ್ಯ ಪುರುಷರ ಸಂಘ ನನಗೆ ಯಾಕ ಅಂತಾಳಕ್ಕೆ. ನೋಡಿ, ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ನನ್ನ ಜೊತೆಯೊಳಗೆ ಇದ್ದಾಗ ಇನ್ನೊಬ್ರು ನನಗೆ ಜೊತೆಯೊಳಗೆ ಯಾಕೆ ಬೇಕು? ಆಯ್ತು ಇಟ್ಟು ಹೇಳಂದ ತಾಯಿ ಮಹಾದೇವಿ ಬರ್ಲಿಕ್ಕತ್ತಾಳೆ. ಬರುವಂತ ದಾರಿ ಮಧ್ಯದೊಳಗೆ ಮತ್ತಿಟ್ಟು ವೈರಾಗ್ಯತ್ತಾಳಲು. ಅಲ್ಲಿ ತಂದೆ ತಾಯಿಗೆ ಏನು ಹೇಳ? ಏನ್ರಿ ಹಸಿವಾದಿಂದ ಭಿಕ್ಷಾ ಬೇಡ ಅಂದ ಊಟ ಮಾಡ್ತೀನಿ, ನೀರಡಿಕೆ ಐತಾನೆ ಕೆರೆ ಹಳ್ಳ ಬಾವಿದೊಳಗೆ ನೀರು ಕುಡಿತೀನಿ. ಇದನ್ನೆಲ್ಲ ಹೇಳಿರ್ತಕ್ಕಂಥ ಮಹಾದೇವಿ ಇಲ್ಲಿ ಮಧ್ಯದೊಳಗೆ ದಾರಿ ಒಳಗೆ ಬಂದು ಮತ್ತೊಂದು ಹೇಳ್ತಾಳೆ, ಹಸಿವಾದೊಡೆ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ನೋಡ್ರಿ ಮತ್ತೊಂದು ವಚನ ಹೇಳ್ತಾಳೆ. ಎಷ್ಟು ವೈರಾಗ್ಯ ತಾಳಿರ್ಬೇಕ್ರಿ? ಹಸಿವಾದೊಡೆ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ಏನ್ರಿ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ, ಕೆಳಗೆ ಬಿದ್ದೊಡೆ ನಾನು ಎತ್ತುವ ಮುನ್ನ ಸುನೆ ಎತ್ತಿಕೊಂಡು ಹೋಗಂತೆ ಮಾಡ ಚನ್ನಮಲ್ಲಿಕಾರ್ಜುನ. ನೋಡು ಯಾಕೆನು ವೈರಾಗ್ಯ ಹಂಗದ. ಹಸಿವು ತಾಳ್ಲಾರ್ದಕ್ಕ ನಾ ಮನಿ ಭಿಕ್ಷಾಕೆಂದ ಹೋದಿರ್ಬೇಕು.
ನಾನು ಹೋದನ್ನು ಕೂಡ ಭಿಕ್ಷಾಕಂದು ಹೋದ್ರೆ ನಾನು ಯಾರು ಭಿಕ್ಷಾ ನೀಡಬಾರ್ದು. ಒಂದು ವೇಳೆ ನನ್ನ ಸ್ಥಿತಿ ಅಂತ ನೋಡಿ ಯಾರಾದರೂ ಕೂಡ ನೀಡಿದ್ರು ಅಂತ ತಿಳ್ಕೊಂಡ್ರ ಅದು ನನ್ನ ಕೈಯಾಗಿಂದ ಜಾರಿ ಕೆಳಗೆ ಬೀಳಂಗೆ ಮಾಡು. ಒಂದು ವೇಳೆ ಕೆಳಗೆ ಬಿದ್ದಿದ್ದು ಹಸಿವು ತಾಳಾರ್ದಕ್ಕ ಕೆಳಗೆ ಬಿದ್ದಿದ್ದೆ ಅಂತ ತೊಗೊಂಡು ಇನ್ನೇನು ತಿನ್ಬೇಕಂತ ಅನ್ನೋದ್ರೊಳಗೆ ನಾನು ತೊಗೊಳೋದಕ್ಕಿಂತ ಮೊದಲ ಒಂದು ನಾಯಿ ತೊಗೊಂಡು ಹೋಗಂಗೆ ಮಾಡು ಅಂತಾಳ. ನೋಡ್ರಿ ವೈರಾಗ್ಯ, ಇಷ್ಟು ವೈರಾಗ್ಯ ಯಾರೇ ತಾಳ್ತಾರ್ರಿ? ಇಷ್ಟು ವೈರಾಗ್ಯ ಯಾರೇ ತಾಳ್ತಾರೇನು? ಕೊನೆಯದಾಗಂದ ಇಟ್ಟೆಲ್ಲ ಕಷ್ಟಗಳನ್ನ ಪಟ್ಟು ಕೊನೆಗಂದ ಕಲ್ಯಾಣದ ಸಮೀಪದಿಂದ ಬಂದಾಗ ಹೋಗಿ ಪ್ರಭುದೇವರಿಗೆ ಬಸವಣ್ಣವರಿಗಂದ ಹೇಳ್ತಾರೆ, ಪ್ರಭುದೇವ ಯಾರೋ ಒಬ್ಬ ಶರಣಿ ಬಂದಾಳೆ, ದಿಗಂಬರಿಯಾಗಿಂದ ಬಂದಾಳೆ, ಮೈ ಮೇಲಿಂದ ಬಟ್ಟೆ ಇಲ್ಲ, ತನ್ನ ಕೇಸರಾಸೆಗಳನ್ನು ಶರೀರಕ್ಕೆ ಮುಚ್ಚಿಕೊಂಡು ಬಂದಾಳೆ. ಅವಾಗಂದ ಪ್ರಭುದೇವರಂತಾರ, ಬಸವಣ್ಣ ಅವಳನ್ನು ಹಂಗೆ ಕಲ್ಯಾಣಕ್ಕೆ ಕರ್ಕೊಂಡು ಬರೋದು ಬೇಡ, ಅವಳನ್ನು ಪರೀಕ್ಷೆ ಮಾಡ್ಕೊಂಡ ಕರ್ಕೊಂಡು ಬರಬೇಕು. ಹೆಂಗೆ ಪರೀಕ್ಷೆ ಮಾಡೋದು? ಯಾವಾಗಂದ ಅಲ್ಲೇ ಅಂದ ಕಿನ್ನರಿಯ ಬ್ರಹ್ಮಯ್ಯನವ್ರು ನಿಂತಿದ್ರು. ಕಲ್ಪನೆ ಇರಲಿ ಆಕಿನ ಪರೀಕ್ಷೆ ಹೆಂಗೆ ಮಾಡ್ತಾರೆ ನೋಡ್ರಿ. ಅಲ್ಲೇ ಕಿನ್ನರಿಯ ಬ್ರಹ್ಮಯ್ಯನವ್ರು ನಿಂತಿದ್ರು. ಕಿನ್ನರಿಯ ಬ್ರಹ್ಮಯ್ಯ ಹೋಗಿ ಅಂದ ಮಹಾದೇವಿಯನ್ನ ಅವಳನ್ನು ಪರೀಕ್ಷೆ ಮಾಡಿ ಅಂದ ಕಲ್ಯಾಣದೊಳಗೆ ಅಂದ ಕರ್ಕೊಂಡು ಬಾ ಅಂದ. ಅಂದ್ರೆ ಆಕೆ ಡಾಂಬಿಕದಾಳು ಏನು ನಿಜವಾಗಿರ್ತಕ್ಕಂಥ ವೈರಾಗ್ಯ ಅದು? ಅವಳಲ್ಲಿರ್ತಕ್ಕಂಥ ವೈರಾಗ್ಯವನ್ನು ಜಗತ್ತಿನ ಜನತೆಗೆ ತೋರಿಸ್ಬೇಕಲ್ಲ, ಅದಕ್ಕೆ ಅವಳನ್ನು ಪರೀಕ್ಷೆ ಮಾಡಿದ ಕಲ್ಯಾಣಕ್ಕೆ ಕರ್ಕೊಂಡು ಬಾ ತಿಳ್ಕೊಂಡಾಗ ಪಾಪ ನಡೆದ ಸುಸ್ತಾಗಿ ಇನ್ನೊಂದು 6 ಕಿಲೋಮೀಟರ್ ಇತ್ತು ಕಲ್ಯಾಣ. ಒಂದು ಗಿಡ, ಆ ಗಿಡದ ಕೆಳಗಿಂದ ಕಲ್ಲಿನ ಮ್ಯಾಗಿಂದ ಕುತ್ಕೊಂಡು ನಿದ್ದೆ ಮಾಡಕತ್ತಾಳ ಮಹಾದೇವಿ. ಹೈರಾಣಕ್ಕದಲ್ರಿ. ಎಲ್ಲಿ ಉಡ್ತಾಡಿ? ಶಿವಮೊಗ್ಗ ಜಿಲ್ಲೆ ಏನ್ರಿ? ಶಿವಮೊಗ್ಗ ಜಿಲ್ಲಾದೊಳಗೆ ಬರ್ತದೆ ಉಡ್ತಾಡಿ. ಎಲ್ಲಿ ಶಿವಮೊಗ್ಗ ಜಿಲ್ಲೆ, ಎಲ್ಲಿ ಬಸವ ಕಲ್ಯಾಣ ಏನ್ರಿ? ಇಲ್ಲಿದಿಲ್ಲ ನಿಮಗಿಂದ ತ್ವಾಡದಿಂದ ಪುರಾಣ ಕೇಳಕ್ಕೆ ಬರೋದಾಗಲ್ದು. ಏನ್ರಿ? ಯಾಕೋ ಪುರಾಣಕ್ಕೆ ಬಂದಿರ ಅಂದ ತ್ವಾಡ್ದಾಗಿದ್ದೀವ್ರ ಮನಿ ಅಲ್ಲಿ. ಉಳ್ಳಾಗಡ್ಡೆಗೆ ಕೂತ್ ಕೇಳ. ಹೌದಾ? ಇಲ್ಲ. ಎಲ್ಲಿ ಉಡ್ತಾಡಿ? 800 ಕಿಲೋಮೀಟರ್ ರೀ, 800 ಕಿಲೋಮೀಟರ್ ಅದ. ಉಡತಡೆದಿಂದ ಬಸವ ಕಲ್ಯಾಣ 8 ಕಿಲೋಮೀಟರ್ ಅದ, 800 ಕಿಲೋಮೀಟರ್ ಅದ. ಅಲ್ಲಿದಿಂದ ದಿಗಂಬರಿಯಾಗಿಂದ ಒಂಟಿ ಹೆಣ್ಮಗಳು ಬರ್ಬೇಕಲ್ರಿ. ಪಾಪ ಆಯಾಸಮಾಗಿ ಗಿಡಕ್ಕೆ ಅಂದ ಬೆನ್ನು ಹಚ್ಚಿ ಕುತ್ಕೊಂಡು ನಿದ್ದೆ ಮಾಡಕತ್ತ ಕಿನ್ನರಿಯ ಬ್ರಹ್ಮಯ್ಯ ಬಂದ. ಯಾವಾಗಿನ ಕಿನ್ನರಿಯ ಬ್ರಹ್ಮಯ್ಯ ಅಂತಾನೆ, ಯಾರು ನೀನು? ನೀ ಎಲ್ಲಿದಿಂದ ಬಂದಿದಿ? ನೀ ಎಲ್ಲಿಗೆ ಹೋಗಬೇಕಾಗ್ಯದ ಹತ್ಕೊಂಡಂದಾಗ ಅವಾಗ ನಮ್ಮ ಮಹಾದೇವಿ ಅಕ್ಕಂತಳ, ಅಪ್ಪ ನಾನಿಂದ ಶಿವಮೊಗ್ಗ ಜಿಲ್ಲೆ ಉಡುತಡೆದಿಂದ ಬಂದೀನಿ. ಮುಂದೆ ಎಲ್ಲಿಗೆ ಹೋಗ್ಬೇಕು? ನಾನು ಕಲ್ಯಾಣಕ್ಕೆಂದು ಹೋಗಬೇಕು, ಶರಣರನ್ನು ನೋಡಬೇಕು, ನಾನು ಅನುಭವ ಮಂಟಪದೊಳಗೆಂದ ಕೂಡಬೇಕು, ಎಲ್ಲ ಶರಣರ ಒಡನಾಡದೊಳಗೆಂದ ಇರಬೇಕು, ವಚನ ಸಾಹಿತ್ಯವನ್ನು ನಾನು ಅಧ್ಯಯನ ಮಾಡಬೇಕು. ಅವಾಗ ಅವ ಅಂದ, ನಿನಗೆ ತೆಲಿಗಿಲಿ ಕೆಟ್ಟದೇನು ಅಂದ ಕಿನ್ನರಿಯ ಬೊಮ್ಮಯ್ಯ. ಯಾ ಅನುಭವ ಮಂಟಪ, ಯಾ ಬಸವಣ್ಣ, ಯಾ ಪ್ರಭುದೇವ, ಏನು ಅಲ್ಲಿದಿಂದ ಇಲ್ಲಿಗೆ ಅಂದ್ರೆ ದಿಗಂಬರಿಯಾಗಿ ಯಾಕೆ ಬಂದಿದ್ದೆ? ನೋಡು ನಿನ್ನ ಮುಖ ನೋಡು, ಬಿಸಿಲಾಗಿಂದ ನಡೆದಂದ ಅನಿ ಇಟ್ಟು ರೂಪವತಿ ಆಗಿರ್ತಕ್ಕಂಥ ಹೆಣ್ಣುಮಗಳು ನೀನು ಬಿಸಿಲಾಗಿಂದ ನಡ್ಕೋತಿ ಅಂದ ಬಂದು ನಿನ್ನ ಮುಖ ಎಟ್ಟಂದು ಸುಟ್ಟು ಹೋಗ್ಯದೆ, ನಿನ್ನ ಶರೀರ ಎಟ್ಟಂದ ಬಾಡಿ ಹೋಗ್ಯದೆ. ಅದಕ್ಕೆ ಇಂಥದ್ದು ಎಲ್ಲ ಯಾಕೆ ಬೇಕಾಗಿತ್ತು ನಿನಗ? ನನಗೂ ಕೂಡ ಯೌವನ ಇದೆ, ನೀನು ಕೂಡ 18 ವರ್ಷದ ತರುಣಿ ಇದ್ದೀರಿ, ಯಾಕೆಂದ್ರೆ ಈ ಶರೀರ ತೆಗೆದಿಟ್ಟು ಸಣ್ಣ ಮಾಡ್ತಾ ಎತ್ತುಕೊಂಡಂದಾಗ ಮಹಾದೇವಿ ಅಕ್ಕಂತಾಳೆ, ಕಾಯ ಕರ್ರನೆ ಕಂದಿದರೇನೈ, ಮಾಯ ಮಿರ್ರನೆ ಮಿಂಚಿದರೇನೈ. ಏನ್ರಿ? ಮಹಾದೇವಕ್ಕನ ವೈರಾಗ್ಯ ನೋಡ್ರಿ. ಕಾಯ ಕರ್ರನೆ ಕಂದಿದರೇನು, ಮಾಯ ಮಿರ್ರನೆ ಮಿಂಚಿದರೇನು. ಏನ್ರಿ? ಚೆನ್ನಮಲ್ಲಿಕಾರ್ಜುನನಿಗೆ ಅರ್ಪಣೆಯಾದ ಈ ಕಾಯ ನಾಯಿ ತಿಂದ್ರೇನು, ನರಿ ತಿಂದ್ರೇನಂತ. ಏನ್ರಿ? ಅವಳು ಮಾತು ನೋಡ್ರಿ. ಒಬ್ಬ ಹೆಣ್ಣು ಮಗಳು 18 ವರ್ಷದ ತರುಣಿ, ಅವಳು ಮಾತು ಕೇಳಿದ್ರೆ ಹಿಂಗೆ ಮೈಯಾಗಿಂದ ಉಗ್ರು ಬರ್ತದ. ಇವ್ರು ಬದ್ದವರು ಉಗ್ರು ಬಂದಂಗೆ. ಏನಂತಾಳಕಿ? ಅವ ಅಂತಾನ, ನೋಡು ನಿನ್ನ ಶರೀರ ಎಟ್ಟಂದ ಕರಗಾಗದೆ, ಎಷ್ಟು ಸೊರಗಿದಿ. ಏನ್ರಿ? 18 ವರ್ಷದ ತರುಣಿ, ಇಂಥ ರೂಪ ಅಂದ ಚಂದ ಭಗವಂತ ಎಲ್ಲಾನು ಕೂಡ ಕೊಟ್ಟಾನೆ. ಯಾವ ಮಂಟಪ, ಯಾವ ಬಸವಣ್ಣ, ಅದಕ್ಕೆ ನಿನ್ನ ರೂಪ ಅಂದ ಚಂದ ಅಂತ ನೋಡಿ ನಾನು ನಿನ್ನ ಮೇಲೆ ಮನಸ್ಸು ಮಾಡೀನಿ, ನಾನು ನಿನ್ನ ಮದುವೆ ಮಾಡ್ಕೊಳ್ಳೋ ಬಾ ತಿಳ್ಕೊಂಡು ಯಾವಾಗ ನೀವು ಅಂದಾಗ ಅವಾಗಂದ ಮಹಾದೇವಿ ಅಕ್ಕಂತಾಳೆ, ಕಾಯ ಕರ್ರನೆ ಕಂದಿದ್ರೇನು, ಕಾಯ ಸುಟ್ಟು ಆದ್ರೇನು, ಕಾಯ ಮಿರ್ರನೆ ಮಿಂಚಿದರೇನು. ಚೆನ್ನಮಲ್ಲಿಕಾರ್ಜುನಿಗೆ ಅರ್ಪಣೆಯಾದ ಕಾಯ ಇದು ನಾಯಿ ತಿಂದ್ರೇನು, ನರಿ ತಿಂದ್ರೇನು ಅಂತಾಳ. ಅಷ್ಟೇ ಅಲ್ಲ ಅಪ್ಪ, ಈ ಶರೀರ ಮೇಲೆ ಈ ರೂಪ ಅಂದ ಚಂದ ನೋಡಿ ನೀ ಇಟ್ಟೆಲ್ಲ ಮೋಹ ಮಾಡಕತ್ತಿದೆಯಲ್ಲ, ನಿಜವಾಗಿರ್ತಕ್ಕಂಥ ಇದು ರೂಪ ನೋಡಿದೇನು ಅಂದ್ಲಕ್ಕೆ. ನಿಜವಾಗಿರ್ತಕ್ಕಂಥ ರೂಪ ನೋಡಿದೇನೇನು? ಇಲ್ಲ ಅಂದ ಕಿನ್ನರಿ ಬೊಮ್ಮಯ್ಯ. ನಿಜವಾಗಿರ್ತಕ್ಕಂಥ ರೂಪ ನಾನು ನೋಡಿಲ್ಲ. ಹಾಗಾದ್ರೆ ನಿನಗೆ ನಿಜವಾಗಿರ್ತಕ್ಕಂಥ ರೂಪ ತೋರಿಸ್ತೀನಿ ನೋಡಿ, ಶರೀರದು ನಿಜವಾಗಿರ್ತಕ್ಕಂಥ ರೂಪ ತೋರಿಸ್ತೀನಿ ಅಂತ ತಿಳ್ಕೊಂಡು ಒಂದು ಕ್ಷಣದಾಗ ಅಕ್ಕ ಮಹಾದೇವಿ ಏನು ಮಾಡ್ತಾಳೆ ಅಂತ ತಿಳ್ಕೊಂಡು ಕೇಳಿದ್ರೆ, ತನ್ನ ಒಳಗಿರ್ತಕ್ಕಂಥ ಶರೀರದ ಹೊರಗೆ ಹಾಕ್ತಾಳ, ಹೊರಗಿನ ಶರೀರದ ಒಳಗೆ ಹಾಕ್ತಾಳ. ಏನ್ರಿ? ತನ್ನ ಒಳಗಿನ ಶರೀರದೊಳಗೆ ಐತಲ್ಲ ಅದೆಲ್ಲ ಹೊರಗೆ ಹಾಕಲ್ಲು.
ಒಳಗೆ ಏನದೇವ ಏನದ ನೋಡ್ರಿ ನೀವು ಒಬ್ಬರದಾರೆ ಹಾಂ ಅಪ್ಪಿ ತಪ್ಪಿ ನಮ್ಮ ಒಳಗೇನೆ ಶರೀರ ನೋಡಿದ್ರೆ ನಮ್ಮ ಮೂಗು ನಾವೇ ಮುಚ್ಕೋತೀವಿ. ಹೊಲಸ ಎಷ್ಟು ಹೊಲಸದ್ರಿ, ಒಂದು ಕಡೆಗೆ ಮಲದ ಚೀಲ, ಒಂದು ಕಡೆಗೆ ಮೂತ್ರದ ಚೀಲ, ಒಳಗ